ಕಾವೇರಿ ನೀರಂತೆ, ತಮಿಳ್ನಾಡಲ್ಲಿ ಕಾವೇರಿ ನೀರಂತೆ. ನಂಬಳ ಕೃಷ್ಣ. सकती नहीं मैं जी सकता नहीं कोई दूसरी में शर्ता भी रखता नहीं तेरे बाजो मेरा कब तक खामोशी आशिकी है ताशिकी टूटते रंग पे विश्वास की आशिकी बाजी है आशिकी मिलने है मुझसे हेलो हेलो ಹಾಯ್ ಬಾಯ್. ಇವಳು ಕೃಷ್ಣ ಅಂತ ತಿಕ್ಲಿ ಇವಳು ಸಂಜನ್ ಗುಬಾಲ್ ಅಂತ ಸಂಜನ್ ಗುಬಾಲ್ ಅಂತ ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಅ ಮೂಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಲೋ. ಸೊ ಲೆಟ್ ಮೀ ರಿಮೂವ್ ಮೈ ಚಶ್ಮಾ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ನೋಡಿದ್ರೆ ಊಟಿಲಿದ್ದೀವಿ. ಊಟಿಲಿ ದೇರ್ ಇಸ್ ದಿಸ್ ಅಪ್ಲಿಸ್ ಏನೋ ಹಿಲ್ ಸ್ಟೇಷನ್ ಮ್ಯಾನ್ಷನ್, ಅಲ್ಲಿದ್ದೇವೆ. ಸೊ ಸಮ್ಮರ್ ಅಂದ್ಕೊಂಡು ವಿ ಗಾಟ್ ಸ್ಕೇರ್ಡ್ ಹೇಗಿರುತ್ತೋ ಊಟಿ ಅಂತ. ಬಟ್ ಆ್ಯಕ್ಚುಲಿ ಊಟಿ ಬಂಡೀಪುರದಿಂದ ಮಸ್ನಗುಡಿವರೆಗೂ ಇಟ್ ವಿಲ್ ಬಿ ಟೂ ಹಾಟ್ ಬಿಕಾಸ್ ಆಫ್ ಯುನೋ ಹ್ಯುಮಿಡಿಟಿ. ಬಟ್ ಲೇಟರ್ ನೀವು ಒನ್ಸ್ ನೀಲಗಿರಿ ಹಿಲ್ಸ್ ಘಾಟ್ ಸೆಕ್ಷನ್ ಯಾವಾಗ ಹತ್ತಿರೋ ದೆನ್ ಇಟ್ ವಿಲ್ ಬಿ ವೆರಿ ಕೋಲ್ಡ್. ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಐ ಡೋಂಟ್ ನೋ ಹೌ ಐ ಆಮ್ ವೇರಿಂಗ್ ದಿಸ್ ಕ್ಲೋತ್, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಅದು ನೈಟ್ ಅಂತೂ ಯು ನೀಡ್ ಸ್ವೆಟರ್, ಸಾಕ್ಸ್ ಎಲ್ಲ ಬೇಕು. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಊಟಿಗೆ. ನಾನು ಚಿಕ್ಕವಳಿದ್ದಾಗೆಲ್ಲ ಬಂದಿದ್ದೆ ಊಟಿಗೆ, ಬಟ್ ಅಂದರೆ ಅಜ್ಜಿ ಮನೆಗೆಲ್ಲ ಬಂದಿದ್ದೆ. ಬಟ್ ದೊಡ್ಡೋಳಾದಮೇಲೆ ಐ ಥಿಂಕ್ ಆಫ್ಟರ್ 15 or 18 years ನಾನು ಇಲ್ಲಿ ಬರ್ತಿರೋದು. ಸೊ ಊಟಿ ಅಂದರೆ ನಮ್ಮ ಅಜ್ಜಿ ಮನೆ ಇರೋದು ಬಂದು ಮಾಯಾರ್. ಸೊ ಅಲ್ಲಿ ಹೋಗಿದ್ದೆ. ಆ್ಯಕ್ಚುಲ್ ಊಟಿ ಸಿಟಿ ಹೇಗಿದೆ ಅಂತ ನೋಡಿಲ್ಲ. ಸೊ ದಿಸ್ ಇಸ್ ಆ್ಯಕ್ಚುಲ್ ಊಟಿ ಬಂದು ಹಿಲ್ ಸ್ಟೇಷನ್ ಟಾಪಲ್ಲಿರುತ್ತೆ. ಸೊ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಸೀನ್ರಿಕ್ಕೆಲ್ಲ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ನೋಡ್ತೀರಾ. ಸೊ ನನಗೊಂದು ಆಶ್ಚರ್ಯ, ಸೀರಿಯಸ್ಲಿ ಊಟಿ ಸಮ್ಮರಲ್ಲೇ ಹಿಂಗಿರುತ್ತೆ ಅಂದರೆ ಇನ್ನು ವಿಂಟರಲ್ಲಿ ಇನ್ನು ಹೇಗಿರೋಣ. ಸಚ್ ಅ ಗುಡ್ ಪ್ಲೇಸ್ ಊಟಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ಎಕ್ಸ್ಪ್ಲೋರ್. ಸೊ ನಾನೇನು ಏನೇನು ಪ್ಲೇಸ್ ನೋಡಿದ್ದೆ ಆ್ಯಂಡ್ ಡೇ 1 ಡೇ 2 ಐಟಿನರರಿ ಎಲ್ಲ ನಾನು ಹೇಳ್ತೀನಿ, ಆ್ಯಂಡ್ ಟಿಕೆಟ್ ಫೀಸ್ ಎಲ್ಲ ಹೇಳ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ ಫಾರ್ ಸ್ಟಿಲ್ ಮೋರ್ ವಿಡಿಯೋಸ್ ಲೈಕ್ ದಿಸ್. ಥ್ಯಾಂಕ್ ಯು. 8,000 ಇದು ಮಾಡ್ತೀನಿ ಅಂತ ಹೇಳ್ದೆ. ಸೊ ಯಾವ್ದೆಲ್ಲ ನಾವು ಯೂಸ್ ಮಾಡ್ಕೊಂಬಂದ್ರೆ ಆಚೆ ಲಾನಾಗಿ ಕುತ್ಕೊಬೋದಾ ಅಂತ ಕೇಳಿದೆ. ಇಲ್ಲ ರಾಯ್ನ ಬುಕ್ ಅವ್ರು ಅಲ್ಲೇ ಕುತ್ಕೊಳ್ಳೋದಿಲ್ಲ ಅಂತ. ಅಲ್ಲ ಮಾನ್ಯುಮೆಂಟ್ಸ್ ಇದೆಯಲ್ಲ ಅಲ್ಲೆಲ್ಲ ಇದು ಮಾಡ್ಬೋದು, ಅದು ಸುಮ್ಮನೆ ಓಡ್ಬೋದು ಅಷ್ಟೇ, ಇದು ಅಲ್ಲೂ ಇದು ಮಾಡೋಂಗಿಲ್ಲ ಅಂತ. ಆಯಿತಾ? ಮತ್ತು ಬಾಲ್ಕನಿ ಥರ ಏನಿದೆ ಅಂತ ಕೇಳಿದೆ. ಇಲ್ಲ ಸರ್ ಬಾಲ್ಕನಿ. ಮತ್ತು ನಿಮ್ಮ ರೂಮಲ್ಲಿ ನೀವು ಕುತ್ಕೋಬೇಕಷ್ಟೇ ಅಂತ. ಸೂಪರ್. ನನ್ನ ರೂಮಲ್ಲಿ ಕೂತ್ರೆ ನಾನೇ ಇಷ್ಟ ಎಷ್ಟು ಸಾವಿರ ಬುಕ್ ಮಾಡೋದು. ಸೊ
ಸೊ ಗೈಸ್ ಇದು ಬಂದು ಊಟಿ ಸಿಟಿ. ಜಸ್ಟ್ ನಾವು ಊಟಿಗೆ ರೀಚ್ ಆದ್ವಿ. ಅಷ್ಟು ಬಿಸಿಲಿಲ್ಲ. ಇಟ್ ಇಸ್ ಸೋ ಚಿಲ್ ವೆದರ್ and cool breeze, that calm nature, everything is there. Must visit place during monsoon time. Okay, guys, don't miss it. Okay, really have to visit this place. ಮಾನ್ಸೂನ್ ಟೈಮಲ್ಲಿ ಬಂದೇ ಬನ್ನಿ, ಇದು ಸಖತ್ತಾಗಿರುತ್ತೆ. ಇನ್ನ ಬರ್ತಾ ಇರೋದು ಗ್ರೀನರಿ ಎಲ್ಲ ಇವೆಲ್ಲ ಚಿಲ್ಲಿದೆ. ಆಯ್ತು, ಓಕೆ, ಬಾಯ್. ನೋಡೋಣ ಇರೋ. So this is a Tibetan market. So ಇಲ್ಲಿ ಬರೀ Tibetans, they'll sell their clothes. ಟಿಬೆಟಿಯನ್ಸ್ ಇರ್ತದೆ. ಓಕೆ, ಸೊ ದಿಸ್ ಇಸ್ ಅ ಸ್ಟೇ. ಇದು ಬಂದು ಗ್ರೌಂಡ್ ಫ್ಲೋರ್. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಆ್ಯಂಡ್ ನಮ್ಮ ರೂಮ್ ಬಂದು ನಾವು 2 ರೂಮ್ ತೊಗೊಂಡಿದ್ವಿ, ಫ್ಯಾಮಿಲಿ ರೂಮ್, 1 ಬಿಗ್ ರೂಮ್. ಸೊ ದಿಸ್ ಇಸ್ ಅ ಡೈನಿಂಗ್ ಹಾಲ್. ಆ್ಯಂಡ್ ಇಲ್ಲಿಂದ ವೀವ್ ಕೂಡ ಇದೆ. ಆ್ಯಂಡ್ ಒಂದು ರೂಮ್, ಒಂದು ದೊಡ್ಡ ಫ್ಯಾಮಿಲಿ ರೂಮ್. ಅಲ್ಲಿ ಶೋ ಇನ್ಸೈಡ್. ಇದೊಂದು ಕ್ವೀನ್ ಸೈಜ್ ಬೆಡ್ ಇದೆ. ಆ್ಯಂಡ್ ಔಟ್ಸೈಡ್ ಇಟ್ ಇಸ್ ಬಾಲ್ಕನಿ. And this is a restroom. And this is ladies room. ಮುಚ್ಕೊಂಡು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲಿ ನಮ್ಮ ಗರ್ಲ್ಸ್ ರೆಡಿ ಆಗ್ತಿದ್ದಾರೆ, ಪ್ರಿಟಿ ಗರ್ಲ್ಸ್. ಆ್ಯಂಡ್ ಇದೊಂದು ವಾರ್ಡ್ರೋಬ್ ಇದೆ. and restroom. 진짜.